ಕಾಂಗ್ರೆಸ್ ಯಾರನ್ನ ಹಿಡಿದಿಟ್ಕೊಳ್ಳುತ್ತೋ ಅವರನ್ನ ಮುಳುಗಿಸುತ್ತೆ. ಎಸ್ಪಿ ಮುಳುಗಿಸಿದ್ರು, ಶರದ್ ಠಾಕ್ರೆಯನ್ನು ಮುಳುಗಿಸಿದ್ರು. ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ಅವರು ಆಡಿರುವಂತಹ ಮಾತಿದು. ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಾರಾಷ್ಟ್ರ ಕಾಂಗ್ರೆಸ್ ಸೋಲಿನ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿಯನ್ನ 21ನೇ ಬಾರಿ ಲಾಂಚ್ ಮಾಡಿದ್ರು. ಹೊಸ ಇಂಜಿನ್ ಅನ್ನ ಹಾಕಿ ಹಾರಿಸಿದ್ರು, ವಿಮಾನ ಬೀಳ್ತಿದೆ. ಮತ್ತೊಮ್ಮೆ ರಾಹುಲ್ ಗಾಂಧಿ ಲಾಂಚಿಂಗ್ ಫೇಲ್ ಆಗಿದೆ. ರಾಹುಲ್ ಗಾಂಧಿ ವಿಫಲ ನಾಯಕರಾಗಿ ಮತ್ತೊಮ್ಮೆ ಹೊರಹೊಮ್ಮಿದ್ದಾರೆ ಅಂತ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿ ಮಾಡಿದ್ದಾರೆ. ಎಲೆಕ್ಷನ್ದಲ್ಲಿ ನಾನು ಹೇಳೋದು ಸೋಲು ಗೆಲುವು ಯಾವುದೇ ಪಾರ್ಟಿಗೆ, ನಮ್ಮ ಪಾರ್ಟಿಗೆ ಅಂತಲ್ಲ, ಹಿಂದೂನು ಹೇಳಿದ್ದೆ. ನಾವು ಗೆದ್ದಾಗೂ ಹೇಳಿನಿ, ಕಾಂಗ್ರೆಸ್ ಸೋತಾಗೂ ಹೇಳಿನಿ, ನಾವು ಸೋತಾಗೂ ಹೇಳಿನಿ, ನಾವು ಗೆದ್ದಾಗೂ ಹೇಳಿನಿ, ಕಾಂಗ್ರೆಸ್ ಗೆದ್ದಾಗೂ ಹೇಳಿನಿ. ಆದ್ರೆ ಒಂದು ಪಾರ್ಟಿ ರೂಟ್ ಔಟ್ ಆಗಿ ಹೋಗೋದು, ಜಸ್ಟ್ ರೂಟಿಂಗ್ ಔಟ್, ಅಸ್ತಿತ್ವನೇ ಇಲ್ಲ ಅಂತ ಆಗುವಂತ ಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದಿದೆ. ಆಸ್ ಆಫ್ ನೌ ಟ್ರೆಂಡ್ JMM 30 ಅದ, ಬಿಜೆಪಿ 28 ಅದ. ಅಂದ್ರೆ ವಿ ಆರ್ ನೆಕ್ ಟು ನೆಕ್. ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು 21 ಸೀಟ್ ಅದ ಈಗ. ಆಸ್ ಆಫ್ ನೌ ಟ್ರೆಂಡ್ದಾಗ ಮುಂದಿರೋದು ಇನ್ನೊಂದು 2 ಸೀಟ್ ಹಚ್ಚು. ಕಾಂಗ್ರೆಸ್ಸಿಗೆ ಒಂದು ವಿಶೇಷ ಗುಣ ಅದ. ಅದೇನೆಂದ್ರೆ ಎಲ್ಲಿ ಯಾರು ನಡ್ಕೋತಾರೋ ಅವ್ರನ್ನ ಮುಳುಗಿಸ್ತಾರೆ. ಉದಾಹರಣೆಗೆ ಉತ್ತರ ಪ್ರದೇಶದಾಗ SP ಮುಳುಗಿಸ್ಯಾರ, ಇಲ್ಲಿ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಮುಳುಗಿಸಿದ್ರು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆ ಶಿಬು ಸೊರೇನ್ ಮಗ ಹೇಮಂತ್ ಸೊರೇನ್ ಅವರು ಮುಳುಗ್ತಿದ್ರು. ಸ್ವಲ್ಪ ಏನೋ ಅವರು ಗಟ್ಟಿಯಾಗಿ ಈಜಾಡಿ ಉಳ್ಕೊಂಡಾರ. ಕಾಂಗ್ರೆಸ್ ಪಾರ್ಟಿ ಯಾರ ಜೊತೆಗೆ ಹೋಗ್ತಾರೋ ಅವ್ರನ್ನ ಮುಳುಗಿಸ್ಲಿಕ್ಕೆ ಸಶಕ್ತವಾಗಿರುವಂಥ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಇಡೀ ದೇಶಾದ್ಯಂತ ಗಂಭೀರ. 21ನೇ ಸರ್ತಿ ಲಾಂಚ್ ಆಗಿದ್ದಂಥ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಅವ್ರದ್ದು ಲಾಂಚಿಂಗ್ ಫೇಲ್ ಆಗಿದೆ. ಸತತವಾಗಿ ಕಾಂಗ್ರೆಸ್ ಪಾರ್ಟಿಯವರು ಅವರಲ್ಲಿ ಬಟ್ಟಂಗಿತನೂ ಭಾಳ ಲಾಂಚ್ ಮಾಡ್ತಾರೆ. ಸೋನಿಯಾ ಗಾಂಧಿ ಭಾಳ ಪ್ರಯತ್ನಪೂರ್ವಕವಾಗಿ ಹೊಸ ಇಂಜಿನ್ ಹಾಕಿ ವಿಮಾನಕ್ಕೆ ಲಾಂಚ್ ಮಾಡ್ತಾರೆ, ಮತ್ತು ಬಂದು ತೆಳಗೆ ಬೀಳ್ತದೆ. ಅದು ಮತ್ತೊಮ್ಮೆ ರಾಹುಲ್ ಗಾಂಧಿ ಒಬ್ಬ ಫೇಲ್ಡ್ ಲೀಡರ್ ಅನ್ನೋದು ಸಿದ್ಧಗೊಂಡಿದೆ.